ಪರಿಷತ್ ಸಭಾಪತಿ ಸ್ಥಾನಕ್ಕೆ ಸಲೀಂ ಅಹಮದ್ ಅವರ ಹೆಸರು ಸರ್ಕಾರ ಸಲೀಂ ಅಹಮದ್ ಹೆಸರನ್ನ ಸೂಚಿಸಿದ ಹಿನ್ನೆಲೆ ಹಾಲಿ ಸಭಾಪತಿ ಹೊರಟ್ಟಿ ಈಗ ಹೊರಬರಲೇಬೇಕಿದೆ. ದೋಸ್ತಿಗಳ ಬ್ಯಾಟಿಂಗ್ ಖತಮ್ ಆಗತ್ತಾ? ಮತ್ತೊಂದು ಕಡೆ ಸಭಾಪತಿ ಹೊರಟ್ಟಿ ಅವರನ್ನ ಕೆಳಗಿಳಿಸದಂತೆ ಮೈತ್ರಿ ಪಡೆ ಮನವಿ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಬೆಳಗ್ಗೆ 11ಕ್ಕೆ ಬಿಜೆಪಿ ಜೆಡಿಎಸ್ ಜಂಟಿ ಸುದ್ದಿಗೋಷ್ಠಿಯನ್ನ ಕರೆಯಲಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವಿಪ್ ರವಿಕುಮಾರ್ ಹಾಗೂ ಭೋಜೇಗೌಡ ಇಬ್ಬರು ಕೂಡ ಸುದ್ದಿಗೋಷ್ಠಿ ಕರೆದಿದ್ದಾರೆ. ಹೊರಟ್ಟಿ ಅವರು ಪಕ್ಷಾತೀತವಾಗಿ ನಡೆದುಕೊಳ್ತಾರೆ, ಹೊರಟ್ಟಿ ಅವರ ಅನುಭವ ಮಾರ್ಗದರ್ಶನ ತುಂಬಾ ಅಗತ್ಯ ಅಂತ ಬಸವರಾಜ ಹೊರಟ್ಟಿ ಅವರ ಅಗತ್ಯತೆಯ ಬಗ್ಗೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋದಕ್ಕೆ ಮೈತ್ರಿ ಪಡೆ ಸಿದ್ದವಾಗಿದೆ. ಬಸವರಾಜ ಹೊರಟ್ಟಿ ಅವರು ಮುಂದುವರಿತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು. ಯಾಕಂತಂದ್ರೆ ಅವರು ಪಕ್ಷಾತೀತವಾಗಿ ನಡ್ಕೊಳ್ತಾರೆ, ಆ ಸ್ಥಾನಕ್ಕೆ ಒಂದು ಬಹುದೊಡ್ಡ ಘನತೆ ಇದೆ. ಹಾಗಾಗಿ ಬಸವರಾಜ ಹೊರಟ್ಟಿ ಅವರಂತಹ ಸುಮಾರು 4.5 ದಶಕಗಳ ರಾಜಕಾರಣದ ಹಿನ್ನೆಲೆಯುಳ್ಳ ಹಿರಿಯರು ಅದಕ್ಕೆ ಬಹಳ ಸೂಕ್ತ ಅನ್ನಿಸ್ತಾರೆ ಅನ್ನುವಂಥ ಅಭಿಪ್ರಾಯಗಳು ರಾಜಕೀಯ ಮೊಗಸಾಲೆಯಲ್ಲಿ ಕೇಳಿ ಬರ್ತಾ ಇತ್ತು. ಆದರೆ ಇದೀಗ ಸಲೀಂ ಅಹಮದ್ ಅವರನ್ನ ಆಯ್ಕೆ ಮಾಡಿರುವ ಹಿನ್ನೆಲೆಯಲ್ಲಿ ಬಸವರಾಜ ಹೊರಟ್ಟಿ ಅವರು ಹೊರನಡೆಯಲೇಬೇಕಾಗುತ್ತೆ. ಆದರೆ ಮೈತ್ರಿ ಪಾಳಿಯ ಸರ್ಕಾರಕ್ಕೆ ಮನವಿ ಮಾಡೋದಕ್ಕೆ ಮುಂದಾಗಿದೆ, ಬಸವರಾಜ ಹೊರಟ್ಟಿ ಅವರನ್ನ ಸಭಾಪತಿ ಸ್ಥಾನದಲ್ಲೇ ಉಳಿಸಿಕೊಳ್ಳಿ ಅಂತ.